ದೇವಸ್ಥಾನದ ಮಹತ್ವ. ದೇವರು ಎಲ್ಲ ಕಡೆಯೂ ಇರ್ತಾನೆ. ಹಾಗೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಆ ಮೂರ್ತಿಯಲ್ಲಿ ತಾನು ನಂಬಿಕೆ ಇಟ್ಟಿರ್ತಾನೆ, ಇಲ್ಲಿ ದೇವರು ಇದ್ದೇ ಇದ್ದಾನೆ ಅಂತ. ಅದೇ ರೀತಿ ನಂಬಿಕೆಯ ತಕ್ಕಂತೆ ದೇವಸ್ಥಾನದಲ್ಲೂ ಕೂಡ ದೇವರು ಇದ್ದೇ ಇರುತ್ತಾನೆ. ಪೂಜೆ ಪುನಸ್ಕಾರ ಅನ್ನುವಂಥದ್ದು ನಮ್ಮ ಮನಃಶಾಂತಿಗೆ ಮಾತ್ರ. ಹಾಗೆ ಮಾಲೆ ಹಾಕುವುದು, ದೇವರು ಎಲ್ಲ ಕಡೆ ಇದ್ದಾನಲ್ಲ, ಹಾಗೆ ನಾವು ಯಾಕೆ ಮಾಲೆ ಆಗಬೇಕು ಅನ್ನುವಂತಹ ಜನರು ಕೂಡ ಇರ್ತಾರೆ. ಯಾಕಂತಂದರೆ ಮಾಲೆ ಹಾಕುವುದರಿಂದ ಒಂದು ಅರಿವು ಅನ್ನುವಂಥದ್ದು ಇದ್ದೇ ಇರುತ್ತದೆ. ನಮ್ಮ ಕೊರಳಿನಲ್ಲಿ ಮಾಲೆ ಇದ್ದರೆ ನಾವು ಬೇಡದೇ ಇರೋ ಕೆಲಸಗಳನ್ನು ನಮಗೆ ಗೊತ್ತಾಗುತ್ತೆ, ಇದನ್ನು ಮಾಡಬಾರ್ದು, ಇದನ್ನು ಮಾಡಬಹುದು ಅಂತ ಅನ್ನುವುದು. ಮಾಲೆ ಹಾಕುವುದರಿಂದ ನಾವು ಏನು ಮಾಡಬಹುದೋ ಅಂತಹ ಕೆಲಸಗಳಿಗೆ ಮಾತ್ರ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಇತರೆ ಬೇಡದಿರೋ ಕೆಲಸಗಳಿಗೆ ನಾವು ಮಾಲೆ ಹಾಕಿರುವುದರಿಂದ ಅದರತ್ತ ನಾವು ಹೆಚ್ಚು ವಾಲುವುದಿಲ್ಲ. ಯಾಕಂತಂದರೆ ನಮಗೆ ಅರಿವಿರುತ್ತದೆ ನಮ್ಮ ಕೊರಳಲ್ಲಿ ಮಾಲೆ ಇದೆ ಎಂಬುವಂಥದ್ದು. ಇದಕ್ಕಾಗಿ ನಾವು ಇತರೆ ಕೆಟ್ಟ ಕೆಲಸಗಳಿಗೆ ನಾವು ಹೆಚ್ಚು ವಾಲುವುದಿಲ್ಲ. ಒಳ್ಳೆಯ ಕಡೆಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಮಾಲೆ ಹಾಕುವುದರ ಉದ್ದೇಶ ನಮಗೆ ಅರಿವಿದ್ದು ಮಾಲೆ ಇದೆ ಎಂಬುವಂಥದ್ದು ನಮ್ಮ ಕೊರಳಿನಲ್ಲಿ, ಅದು ನಮಗೆ ಅರಿವಿದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರ್ತೇವೆ. ಅದಕ್ಕಾಗಿ ಮಾಲೆ ಹಾಕುವಂಥದ್ದು. ಇದಕ್ಕಿಂತ ಮುಖ್ಯವಾದದ್ದು ಎಂದರೆ ನಾವೇ ನಮ್ಮನ್ನು ಅರಿತೆಡೆ ನಮ್ಮಲ್ಲೇ ಸಾಕ್ಷಾತ್ ಎಲ್ಲವೂ ಕೂಡ ಕಂಡುಕೊಳ್ಳಬಹುದು. ನಾವು ನಮ್ಮಲ್ಲಿ ಅರಿವು ಅನ್ನುವಂಥದ್ದು ಬೆಳೆಸಿಕೊಂಡಿದ್ದೇ ಆದರೆ ಅದೇ ನಮಗೆ ಗುರುವಾಗಿ ಮಾರ್ಗದರ್ಶನ ನೀಡುವಂಥದ್ದು. ನಮ್ಮಿಂದ ಆಗದೇ ಇರುವಂತಹದ್ದು ಕೆಲಸ ಯಾವುದೇ ಇಲ್ಲ. ನಾವು ಅದನ್ನು ಕಂಡುಕೋಬೇಕಷ್ಟೇ. ಇರುವುದನ್ನೇ ಕಂಡುಕೊಳ್ಳುವುದು. ಈ ಪ್ರಪಂಚದಲ್ಲಿ ಇರುವುದೆಲ್ಲ ಅದು ಮೊದಲಿಂದಲೇ ಇರುವಂಥದ್ದೇ, ಅದನ್ನು ಕಂಡುಕೊಂಡಿರೋದು ಮಾತ್ರ. ಅದಕ್ಕಾಗಿ ನಮ್ಮಲ್ಲಿ ನಾವು ನಮ್ಮನ್ನು ತಿಳಿದುಕೊಂಡಿದ್ದೇ ಆದರೆ ಅದೇ ನಮಗೆ ಉತ್ತಮ ಭವಿಷ್ಯ ಅನ್ನುವಂಥದ್ದು ನಿರ್ಮಾಣವಾಗುತ್ತದೆ.